ಹಾ ಫ್ರೆಂಡ್ಸ್, ತುಂಬ ಜನರಿಗೆ ಅನ್ಸೇ ಇರತ್ತಲ್ವಾ, ನಮಗೆ ಆಚೆ ಸಿಗೋ ಚಿಕನ್ ಪಲಾವ್ ಮನೇಲಿ ಮಾಡಿದ್ರೆ ಆ ಟೇಸ್ಟೇ ಬರೋದಿಲ್ಲಲ್ವ, ಏನೋ ಮಿಸ್ ಆಗಿದೆ ಅಂತ. ಬಟ್ ಈ ಬಿರಿಯಾನಿನ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಆ ರೀತಿ ಅನ್ಸೋದೇ ಇಲ್ಲ. ಸೇಮ್ ಇದೇನಪ್ಪ ಹೊರಗಡೆಯಿಂದ ತಂದ್ಕೊಂಡಿದ್ದೀವ ಆ ಥರ ಫೀಲ್ ಆಗಿಬಿಡುತ್ತೆ. ಅಷ್ಟು ಈಸಿಯಾಗಿದೆ ಮಾಡೋದು, ಟೇಸ್ಟ್ ಕೂಡ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ತುಂಬ ಕಡಿಮೆ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿಬಿಟ್ಟು ಈ ಫ್ಲೇವರ್ಫುಲ್ ವೈಟ್ ಚಿಕನ್ ಪಲಾವ್ನ ಮಾಡೋ ಅಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿನ ಹಾಕ್ಕೋಬೇಕು, ಒಂದು ಕಟ್ ಮಾಡಿರೋದು. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ. ಇನ್ನು ಮಸಾಲೆಗೆ 1-2 ಟೀ ಸ್ಪೂನಷ್ಟು ಸೋಂಪು, ಇದು ಕಲ್ಲು, ಇದು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು 5-6 ಲವಂಗ, ಮತ್ತು ಒಂದು 6 ಏಲಕ್ಕಿ, 1-2 ಪೀಸ್ನಷ್ಟು ಚಕ್ಕೆ, ಇದು ಪತ್ರೆ ಒಂದಿಷ್ಟು, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. 1-2 ಮರಾಠಿ ಮೊಗ್ಗು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದನ್ನು ಜಾರ್ಗೆ ಹಾಕ್ಕೊಂಬಿಡೋಣ. 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 3-4 ಇಂಚಿನಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಜಾರ್ಗೆ ಹಾಕ್ಕೊಳ್ಳೋಣ. ಈ ವೈಟ್ ಚಿಕನ್ ಪಲಾವ್ಗೆ ಸೊ ಈ ಥರ ಎಲ್ಲವುದು ಫ್ರೆಶ್ಶಾಗೆ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅದೇನು ಗೊತ್ತಾ, ತಿಂದಷ್ಟು ತಿನ್ನಬೇಕು ಅಂತ ಅನಿಸುತ್ತೆ, ಹೆವಿ ಅನಿಸೋದಿಲ್ಲ. ಹಾಗಾಗಿ ಇದು ಕ್ವಿಕ್ಕಾಗತ್ತೆ ಅಂತ ಹೇಳಿ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ವಾಟರ್ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು. ಈಗ ನುಣ್ಣಗೆ ರುಬ್ಕೋಬೇಕು ಇದನ್ನು. ಫ್ರೆಂಡ್ಸ್ ನೋಡಿ, ಈ ಥರ ನುಣ್ಣಗೆ ಮಸಾಲೆನ ರುಬ್ಕೋಬೇಕು. ಹಿಂಗೆ ರುಬ್ತಾ ಇದ್ರೇ ಇದರ ಫ್ಲೇವರ್ ಬಂದುಬಿಡುತ್ತೆ, ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಇದು. ಈಗ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪೀಸೇ ಒಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಸೊ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇಷ್ಟೇ ಮಸಾಲೆ, ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಯಾವತ್ತಾದರೂ ವೈಟ್ ಚಿಕನ್ ಪಲಾವ್ ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಆ್ಯಂಡ್ ಬಿರಿಯಾನಿ ಮನೇಲಿ ಯಾರೇ ಕೇಳಿದ್ರು ಇದ್ದೇ ಮಾಡ್ತೀರಾ. ಯಾಕೆ ಗೊತ್ತಾ, ತುಂಬ ಈಸಿ ಮಾಡೋದು. ಇಷ್ಟು ಮಸಾಲೆ ಹಚ್ಚಿಟ್ಬಿಟ್ಟು ಒಗ್ಗರಣೆ ಮಾಡಿಬಿಡೋದು, ಸಿಂಪಲಾಗಿರುತ್ತೆ ಇದು. ಜೊತೆಗೆ ಬೇಗ ಆಗುತ್ತೆ. ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ಅಡುಗೆ ಬರ್ದಿರೋರು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಈಸಿ ಅನಿಸ್ಬಿಡತ್ತೆ. ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಖಾರ ಎಲ್ಲ ತಿನ್ನಲ್ಲ, ಹಾಗಾಗಿ ಕಮ್ಮಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು 4 ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಬಿಡಿ. ಈಗ ಮಸಾಲೆ ಎಲ್ಲ ಹಚ್ಚಾಗಿದೆ. ಇದನ್ನು ಒಂದು ಅರ್ಧದಿಂದ 3/4 ಗಂಟೆ ಇಟ್ಟರೂ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿಯತ್ತೆ. ಸೈಡಿಗೆ ಇಟ್ಕೊಂಬಿಡೋಣ. ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆ ಹಾಕೋ ಟೈಮ್ಗೆ ರೈಸ್ ನೆನೆಸಿಟ್ಟಿದ್ದೀನಿ. ಇದು ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. 1-2 ಗ್ಲಾಸ್ನಷ್ಟು ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಅಥವಾ ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ತುಪ್ಪನ ಹಾಕೋಣ. ಫ್ರೆಂಡ್ಸ್, ಇನ್ನು ಒಗ್ಗರಣೆಗೆ ಬಂದುಬಿಟ್ಟು 3 ಪಲಾವ್ ಎಲೆ, 1-2 ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಸೊ ಇದು ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಮಸಾಲೆಗೂ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಒಗ್ಗರಣೆಗೂ ಹಾಕ್ತಾಯಿದ್ದೀನಿ. 1-2 ಪೀಸ್ನಷ್ಟು ಚಕ್ಕೆ, ಒಂದು 5-6 ಲವಂಗ, ಒಂದು 5 ಏಲಕ್ಕಿ. ಇದು ಶಾಜೀರಾ 1.5 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಂದರೆ 1 kg ಚಿಕನ್ಗೆ. ಸೊ ಇಷ್ಟು ಸಾಕಾಗತ್ತೆ. ಈಗ ಹಾಕ್ಕೊಂಬಿಡೋಣ. ಅರೋಮಾ ಬರೋವರೆಗೂ
ಹುರ್ಕೋಬೇಕು ಇದನ್ನು. ಒಂದು ದೊಡ್ಡದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು ಇದನ್ನು. ಜಸ್ಟ್ ಈ ರೀತಿ ಸೀಳ್ಬಿಟ್ಟು ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಮೊದಲೇ ಹೇಳಿದ್ನಲ್ವ, ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಇಷ್ಟು ಕೆಂಪಗಾಗಿರಬೇಕು. ತೀರಾ ಕಲರ್ ಚೇಂಜ್ ಆದ್ರೂ ಬಿರಿಯಾನಿ ಕಲರ್ ಚೇಂಜ್ ಆಗಿಬಿಡತ್ತೆ. ಸೊ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರ್ಬೇಕಷ್ಟೆ. ಇವಾಗ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ಪುದೀನಾನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ನ ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ಈಗ ಒಂದು 10 ನಿಮಿಷ ಆಗಿದೆ. ಟೊಮೆಟೊ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕಾಗಿ ಚಿಕ್ಕದು ಹಾಕಿದ್ರೆ ಸಾಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇನ್ನೂ ಒಂದು 5 ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಬೇಯಿಸ್ತಾ ಇದ್ರೇ ಅದರ ಫ್ಲೇವರು ಭಾರಿ ಬರ್ತಾ ಇರುತ್ತೆ. ಅಂದರೆ ಇದೇನಕ್ಕೆ ನನಗೆ ತುಂಬ ಇಷ್ಟ ಅಂದರೆ, ಈಗ ನೋಡಿ ಮಸಾಲೆ ಜಾಸ್ತಿ ಇಷ್ಟಪಡಲ್ಲ. ಈ ಬಿರಿಯಾನಿಗೆಲ್ಲ ಜಾಸ್ತಿ ಮಸಾಲೆ ಇದ್ದರೆ ಇಷ್ಟ ಆಗಲ್ಲ ನೋಡಿ, ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ನಾನು ಒಬ್ಬಳು. ನನಗೆ ಜಾಸ್ತಿ ಮಸಾಲ ಅದು ಒಂಥರ ಗ್ರಿಸಿ ಇರುತ್ತೆ ನೋಡಿ, ಅದಂತೂ ಆಗೋದೇ ಇಲ್ಲ ನನಗೆ. ಹಾಗಾಗಿ ಅವಾಗವಾಗ ಇದು ಮಾಡ್ತಿರ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ನಾಟಿ ಕೋಳಿ ಬಿರಿಯಾನಿ, ದಮ್ ಬಿರಿಯಾನಿ, ಅದು ಕೂಡ ಸೂಪರಾಗಿರುತ್ತೆ. ಅದಕ್ಕೂ ಕೂಡ ಅಷ್ಟೇ ಕಮ್ಮಿ ಮಸಾಲೆ ಯೂಸ್ ಮಾಡಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದನ್ನು ಆಲ್ರೆಡಿ ಅದರ ರೆಸಿಪಿ ಕೂಡ ರುಚಿಪಾಕಶಾಲೆಯಲ್ಲಿ ನಾನು ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಮೇಲೆ ಬರಬೇಕು, ಕಾಣಿಸ್ತದಲ್ವಾ ಅಲ್ಲಿ ಮೂಲೆಯಲ್ಲಿ. ಸೊ ಆ ಥರ ಬಂದಮೇಲೆ ರೈಸ್ ಹಾಕ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ನಷ್ಟು ರೈಸ್ನ ನೆನೆಸಿಟ್ಟಿದೆ ಅಂತ ಹೇಳಿದ್ನಲ್ವ, ನೀರೆಲ್ಲ ತೆಗೆದುಬಿಟ್ಟು ರೈಸ್ ಹಾಕ್ತಾಯಿದ್ದೀನಿ. ನೀವು ಬಾಸ್ಮತಿ ರೈಸಲ್ಲಿಯೂ ಮಾಡ್ಬೋದು. ಫ್ರೆಂಡ್ಸ್, ಈಗ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 4 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನಿಮ್ಗೆ ಇನ್ನೊಂದು ಗೊತ್ತಾ, ಇದಕ್ಕೆ 3 ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಇನ್ನೊಂದು 1 ಗ್ಲಾಸ್ನಷ್ಟು ಇದು ತೆಂಗಿನಕಾಯಿ ಹಾಲು ಬರುತ್ತಲ್ವ, ಅಂದರೆ ಕಾಯಿನ ರುಬ್ಬಿಟ್ಟು ಅದರ ಹಾಲು ತೆಗ್ತೀವಲ್ಲ, ಅದು ಹಾಕಿದ್ರೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಈಗ ಟೈಮ್ ಇಲ್ಲ, ಹಾಗಾಗಿ ನೀರು ಹಾಕಿದ್ದೀನಿ. ನಿಮ್ಗೆ ಇನ್ನೂ ಟೇಸ್ಟ್ ಫ್ಲೇವರ್ ಜಾಸ್ತಿಯಾಗಿ ಸಿಗಬೇಕು ಅಂದರೆ ಆ ಥರ ಟ್ರೈ ಮಾಡಿ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ನೋಡಿ ಹಾಕ್ಕೊಂಡ್ಬಿಡ್ಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು. ಒಂದು 5 to 6 ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಒಂದು 15 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಬಟ್ ಅದು ನಾನು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಆವಾಗ. ಅದಾದಮೇಲೆ ಒಂದು 10-15 ಮಿನಿಟ್ಸ್ ಬಿಟ್ಬಿಡ್ಬೇಕು. ಹಾಗೆ ಅದು ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಟ್ಟಿರುತ್ತೆ. ಸೊ ಒಂದು 15 ಮಿನಿಟ್ಸ್ ಆದಮೇಲೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಕೆಲವೊಂದು ಸಲ ಹೇಳ್ತಿರ್ತಾರೆ ಕೆಲವರು, ನಾವು ಬಿರಿಯಾನಿ ಈ ಥರ ವೈಟ್ ಬಿರಿಯಾನಿ ಇರುತ್ತಲ್ವ, ಆಚೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರಲ್ಲ ಅಂತ ಕೇಳೇ ಇರ್ತೀರಲ್ವ ಈ ಮಾತು. ಬಟ್ ಈ ಥರ ಮಾಡಿ ನೋಡಿ, ನಾವು ಆಚೆ ತಿಂದಂಗೆ ಫೀಲ್ ಆಗುತ್ತೆ. ಸೇಮ್ ಅದೇ ಟೇಸ್ಟೇ ಇರುತ್ತೆ. ಸಿನಿಮಾ ಬಾ, ರೆಡಿ ಆಯಿತು. ಅಯ್ಯೋ ನೋಡಿ, ಪೀಸ್ ಕೂಡ ಅಷ್ಟೇ ಮುರಿಯೋದಿಲ್ಲ, ಚೆನ್ನಾಗಿ ಕುಕ್ ಆಗಿರುತ್ತೆ. ಏನು ತುಪ್ಪ
ಸೊ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ. ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡೆ, ಏನೋ ಬೇಡ ಅಂತ ಹೇಳಿದ್ರು, ಹಾಗಾಗಿ ಬಿಗಿಯಾಗಿಡ್ಕೋ. ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಇದನ್ನೇ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು, ಸೇಮ್ ಮೆಥಡ್ನಲ್ಲೇ. ಸೊ ಈಗ ಟೇಸ್ಟ್ ಮಾಡೋ ಟೈಮ್ ನಿಮಗೆ ಪೀಸ್ ತೋರಿಸ್ತೀನಿ ನೋಡಿ, ಒಂದು ಕೂಡ ಮುರಿದು ಹೋಗೋದಿಲ್ಲ ನೋಡಿ, ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಅಂತ ಅಲ್ವಾ. ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಉದ್ರುದ್ರಾಗ ಆಗುತ್ತೆ. ಸ್ಟವ್ ಆಫ್ ಮಾಡದೆ ಸರ್ವ್ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ಥರ ಸ್ವಲ್ಪ ಟೈಮ್ ಬೇಕಾಗತ್ತೆ. ಮಾತೇ ಬರ್ತಾಯಿಲ್ಲ ನನಗೆ, ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಇನ್ನೊಂದು ಈ ಕ್ಲಿಪ್ಪಲ್ಲಿ ಲೆಮನ್ ಹಾಕೋದೊಂದು ಮಿಸ್ ಆಗಿದೆ. ನೀವು ನೀರು ಹಾಕ್ತಿರಲ್ವ, ಆ ಟೈಮ್ನಲ್ಲೇ ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಂಬಿಡಿ. ಅದು ಒಂದು ಕ್ಲಿಪ್ ಮಿಸ್ ಆಗೋಯ್ತು, ನನಗೆ ಇವಾಗ ನೆನಪಾಗ್ತಾ ಇದೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ ಬಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.